ಸಾಲು ಸಾಲು ಹಬ್ಬ ಬಂತು ಅಂತಂದ್ರೆ ಖಾಸಗಿ ಬಸ್ಗಳ ಒಂದು ಹಾವಳಿ ಶುರುವಾಗುತ್ತೆ. ಯಾಕಂದ್ರೆ ಬೇಕಾಬಿಟ್ಟಿ ಟಿಕೆಟ್ ಹಣವನ್ನ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗುತ್ತೆ. ಈ ಬಾರಿ ಕೂಡ ದಸರಾ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆಗಳು ಎದುರಾಗಿದೆ. ಹೀಗಾಗಿ ಹಬ್ಬವನ್ನ ತಮ್ಮ ಊರಲ್ಲಿ ಮಾಡಬೇಕು ಅಂತೇಳಿ ಬೆಂಗಳೂರಿನಿಂದ ವಿವಿಧ ಊರುಗಳತ್ತ ತೆರಳತಕ್ಕಂಥ ಪ್ರಯಾಣಿಕರಿಗೆ ಮತ್ತೆ ಶಾಕ್ ಎದುರಾಗಿದೆ. ಸದ್ಯಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ನೋಡ್ತಾ ಇದ್ದಾರೆ ಮೆಜೆಸ್ಟಿಕ್ನ ಸ್ಥಿತಿಗತಿ. ಹಬ್ಬದ ಸೀಸನ್ ಹಿನ್ನೆಲೆ ಹೆಚ್ಚಾಗಿ ಬಸ್ಗಳು ಬಂದಿದ್ದಾವೆ, ರಸ್ತೆಗೆ ಇಳಿದಿದ್ದಾವೆ. ಖಾಸಗಿ ಬಸ್ಗಳಲ್ಲೂ ಕೂಡ ಸ್ಲೀಪರ್ ಕೋಚು, AC ಸ್ಲೀಪರ್ ಕೋಚು, ನಾನ್ AC ಸ್ಲೀಪರ್ ಕೋಚ್ಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ವಿವಿಧ ಜಿಲ್ಲೆಗಳಿಗೆ ಖಾಸಗಿ ಬಸ್ಗಳಿಗೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಖಾಸಗಿ ಬಸ್ಗಳು ಬೇಕಾಬಿಟ್ಟಿಯಾಗಿ 1 to double 1 ಪಟ್ಟು 2 ಪಟ್ಟು ಟಿಕೆಟ್ ಹಣವನ್ನು ಜಾಸ್ತಿ ಮಾಡಿ ಈಗಾಗಲೇ ಸುಲಿಗೆ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನಾದರೂ ಕೂಡ RTO ಅಧಿಕಾರಿಗಳು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಅವರ ನಿರ್ಲಕ್ಷ್ಯ ಮುಂದುವರಿಸಿದ್ದಾರೆ. ಈ ರೀತಿಯಾಗಿ ರಾಜಾರೋಷವಾಗಿ ಟಿಕೆಟ್ ಹಣ ಇಟ್ಟು ಸುಲಿಗೆ ಮಾಡ್ತಕ್ಕಂಥದ್ದು. ಪಾಪ ಮಧ್ಯಮ ವರ್ಗದ ಜನ ಹೇಗೆ ಇಷ್ಟೊಂದು ಹಣವನ್ನು ಕೊಟ್ಟು ಹೋಗೋಕ್ಕಾಗುತ್ತೆ? ಹಬ್ಬ ಮಾಡಲೇಬೇಕು, ಅನಿವಾರ್ಯ ಇದೆ. ಸೊ ಆದರೂ ಕೂಡ ಹಣ ಕೊಟ್ಟು ಹೋಗೋಕ್ಕಾಗಲ್ಲ, ವಿಧಿ ಇಲ್ಲದೆ ಕೊಟ್ಟು ಹೋಗ್ತಾ ಇದ್ದಾರೆ. ಇರೋಬರ ದುಡ್ಡೆಲ್ಲ ಇವರು ಪ್ರಯಾಣಕ್ಕೆ ಇಡೋದಾದ್ರೆ ಹಬ್ಬ ಹೇಗೆ ಮಾಡೋದು ಅಂತಕ್ಕಂಥದ್ದು ಈಗ ಪ್ರಯಾಣಿಕರ ಪ್ರಶ್ನೆ ಆಗಿದೆ. ಸೊ RTO ಅಧಿಕಾರಿಗಳು ಎಂದಿನಂತೆ ತಮ್ಮ ನಿರ್ಲಕ್ಷ್ಯವನ್ನು ಮುಂದುವರಿಸಿದ್ದಾರೆ. ಏನು ಖಾಸಗಿ ಬಸ್ ಮಾಲೀಕರು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಅವ್ರಿಗೆ ಇಷ್ಟ ಬಂದಂಥ ರೇಟ್ನಲ್ಲಿ ಅಂದರೆ 500 ರೂಪಾಯಿದಂಥ ಟಿಕೆಟು 1000 ರೂಪಾಯಿ ಆಗಿರ್ಬೋದು, 1,500ವರೆಗೂ ವಸೂಲಿ ಆಗ್ತದೆ. ಇನ್ನು 1000 ಇದ್ದಂತೂ 2000 ಈ ರೀತಿಯಾಗಿ ಅಂದರೆ ಅದಕ್ಕೊಂದು ಮಿತಿನೇ ಇಲ್ಲ. ಸೊ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥದ್ದನ್ನ ಅದನ್ನ ಅಡ್ವಾಂಟೇಜ್ ತಗೊಂಡು ಖಾಸಗಿ ಬಸ್ ಮಾಲೀಕರು ಈ ರೀತಿಯಾಗಿ ಸುಲಿಗೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡ್ತಾರೆ. ಒಬ್ಬರು ಪ್ರಯಾಣಿಕರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹಬ್ಬ ಬಂತು, ಸಾಲು ರಜೆ ಇದ್ದಾವೆ, ಹಬ್ಬ ಮಾಡಬೇಕು ಅಂತ ಊರಿಗೆ ಹೋಗ್ತಕ್ಕಂಥವ್ರಿಗೆ ಶಾಕು. ಸೊ ತಾವು ಎಲ್ಲಿಗೆ ಹೊಟ್ಟಿದ್ದೀರಾ? ರೇಟ್ ಎಷ್ಟಿದೆ ಟಿಕೆಟ್? ಮೊದಲೆಲ್ಲ ಎಷ್ಟಿರುತ್ತೆ ಅಂತ? ನಾನು ಶಿರ್ಸಿಗೆ ಟ್ರಾವೆಲ್ ಮಾಡ್ತಿರೋದು. ಯೂಶ್ವಲಿ 650 to 750 ಇರ್ತಿತ್ತು. ಬಟ್ ಹಬ್ಬಗಳ ಟೈಮಲ್ಲಿ ಇಟ್ ಈಸ್ ಏನೋ ಕಾಸ್ಟ್ ಅರೌಂಡ್ 1800 1900 ಇದೆ. ಆ್ಯಕ್ಚುಲಿ ಇದು ಈ ಹಿಂದೆ ಕೂಡ ಡಿಸ್ಕಷನ್ ಆಗಿತ್ತು, ಬಟ್ ಏನು ಪ್ರಾಸೆಸ್ ತಗೊಂಡು ಬಂದಿಲ್ಲ ಅವರು. ಸೊ ಇಫ್ ಇನ್ ಕೇಸ್ ಸೇಮ್ ರೇಟ್ನ ಅವ್ರು ಮೇಂಟೈನ್ ಮಾಡಿದ್ರೆ ಟ್ರಾವೆಲ್ ಮಾಡೋರಿಗೂ ಕೂಡ ಈಸಿ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಇದು ಪ್ರಯಾಣಿಕರು ಹೇಳ್ತಾರಂಥ ಮಾತುಗಳು. ಏನು ಪ್ರತಿ ಬಾರಿ ಈ ರೀತಿ ಆಗ್ತೆ, ಇದೇ ರೀತಿಯಾಗಿ ಅವರು ವಸೂಲಿ ಮಾಡ್ತಾರೆ, ಆದರೂ ಕೂಡ ಕಡಿವಾಣ ಬೀಳ್ತಾ ಇಲ್ಲ. ಇನ್ನಾದರೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಈ ರೀತಿ ಆಗ್ತಾ ಇರೋದು ರಾಜಾರೋಷವಾಗಿ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಪ್ರಯಾಣಿಕರಿಗೆ. ಸೊ ಖಾಸಗಿ ಬಸ್ಗಳು ಈ ರೀತಿಯಾಗಿದ್ದಾವೆ, ಇದಕ್ಕೆ ತಕ್ಕನಾಗಿ ಸರ್ಕಾರಿ ಬಸ್ಗಳು ಇಲ್ಲ. KSRTC ಆಗಿರ್ಬೋದು, KKRTC, NWRTC ಇದಕ್ಕೆ ಸ್ಪರ್ಧಾತ್ಮಕವಾಗಿ ಬಸ್ಗಳನ್ನು ಬಿಡ್ತಾ ಇಲ್ಲ. ಹೀಗಾಗಿ ಪ್ರಯಾಣಿಕರು ವಿಧಿ ಇಲ್ಲದೆ ಖಾಸಗಿ ಬಸ್ಗಳತ್ತ ಬಾಳ್ತಾ ಇದ್ದಾರೆ. ಖಾಸಗಿ ಬಸ್ಗಳು ಅವರ ಒಂದು ಲಾಭಕ್ಕೋಸ್ಕರ ಪ್ರಯಾಣಿಕರಿಗೆ ಈ ರೀತಿಯಾಗಿ ಶಾಕ್ ಕೊಟ್ಟು ಪ್ರಯಾಣಿಕರಿಂದ ದುಬಾರಿ ಹಣವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲಕ್ಷ್ಮೀ ನರಸಿಂಹ, TV.